ಉತ್ತರಳ್ಳಿ ಮಾನವರ್ತೆ ಕಾವಲ್ ಪ್ರದೇಶದಲ್ಲಿ ಸರ್ವೆ ನಂಬರ್ 18ರಲ್ಲಿ 353 ಎಕರೆ 27 ಗುಂಟೆ ಸ್ವತ್ತು ತಮ್ಮದನ್ನಾಗಿ ಮಾಡಿಕೊಳ್ಳೋದ್ರಲ್ಲಿ ಈಗಾಗಲೇ ಬಹುತೇಕ ಯಶಸ್ವಿ ಆಗಿದ್ದಾರೆ. ಭಾಗಿಯಾಗಿರ್ತಕ್ಕಂಥ ಯಾರು 4 ಜನ ಇದ್ದಾರೆ, ಮಂಜುನಾಥ್, ಶೋಭಾ ಮಂಜುನಾಥ್, ಜಲ್ಜಾದಾಸು, ಉಮೇಶ್ ಬಾಬು ಮತ್ತು BK ರಾಘವೇಂದ್ರ. ಇವರ ಹಿಂದೆ ಇರತಕ್ಕಂಥ ನಿಜವಾದಂಥ ಗೋಮುಖ ವ್ಯಾಘ್ರಗಳು ಯಾರು ಅನ್ನೋದು ಪತ್ತೆಯ ಸಂಬಂಧ 2006 ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಿ ಸ್ವತ್ತನ್ನು ಪೋಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅವಕಾಶನೇ ಇಲ್ಲ ಕಾನೂನು ರೀತಿಯಲ್ಲಿ ಅಂತ ಇದ್ರೂ ಕೂಡ ಹೊಸ ಸರ್ವೆ ನಂಬರನ್ನು ಸೃಷ್ಟಿ ಮಾಡಿ ಈ ಒಂದು ಪ್ರದೇಶವನ್ನು ನುಂಗಾಕುವಂಥ ಒಂದು ಕೆಲಸವನ್ನು ಕಾನೂನು ಬಾಹಿರ ಕಾರ್ಯವನ್ನು ಮಾಡಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಜಾಗ ಇರುವಂಥದ್ದು ಅದು. ಇದರಿಂದ ಕೂಡ ಪ್ರಭಾವಿ ರಾಜಕಾರಣಿ ಇರೋದಂತೂ 100ಕ್ಕೆ 100 ಸತ್ಯ. ಕೋಟ್ಯಾಂತರ ರೂಪಾಯಿ ಮೊತ್ತದ ಭ್ರಷ್ಟಾಚಾರವನ್ನು ನಡೆಸಿ ಈ ಸರ್ಕಾರಿ ನೆಲಕಬ್ಬಳಿಕೆ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಸಂಪೂರ್ಣ ದಾಖಲೆಗಳ ಸಹಿತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೀವಿ. ಕೂಡಲೇ ಕ್ರಮ ತಗೋಬೇಕು ಮತ್ತು ಈ ಸ್ವತ್ತನ್ನು ಸರ್ಕಾರದ ವಶಕ್ಕೆ ತಗೊಳ್ಳೋದಕ್ಕೆ ಕಾನೂನು ರೀತಿ ಇಮಿಡಿಯೇಟ್ ಆಗಿ ನೀವು ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವ್ಯಾಪ್ತಿಯಲ್ಲಿರ್ತಕ್ಕಂಥ ಅತ್ಯಂತ ಜನನಿಬಿಡ ಪ್ರದೇಶ ಮತ್ತು ಪ್ರಮುಖ ಬಡಾವಣೆ ಆಗಿರ್ತಕ್ಕಂಥ ಹಳೆಯ BBMP ವ್ಯಾಪ್ತಿಯಿಂದ ಕೇವಲ 50 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು 200 ಕೋಟಿ ರೂಪಾಯಿಗಳಷ್ಟು ಅದಕ್ಕಿಂತ ಹೆಚ್ಚು ಮೌಲ್ಯದ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಪ್ರದೇಶವನ್ನು ನಕಲಿ ದಾಖಲೆಗಳನ್ನು ಬಳಸಿ ಕಬಳಿಸಿರ್ತಕ್ಕಂಥ ಒಂದು ಬೃಹತ್ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಲೋಕಾಯುಕ್ತದಲ್ಲಿ ADGP ಅವರಿಗೆ, IGP ಅವರಿಗೆ, ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅವೆಲ್ಲಕ್ಕಿಂತಲೂ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ದಾಖಲೆಗಳ ಸಹಿತ ಸುಮಾರು 600 ಪುಟಗಳ ದಾಖಲೆಗಳ ಸಹಿತ ನಾನು ಇವತ್ತು ಅವರಿಗೆ ದೂರನ್ನು ಕೊಟ್ಟಿದ್ದೇನೆ. ವಿಷಯ ಏನು ಅಂತಂದರೆ, ಉತ್ತರಳ್ಳಿ ಹೋಬಳಿ ಉತ್ತರಳ್ಳಿ ಮಾನವರ್ತೆ ಕಾವಲ್ ಪ್ರದೇಶದಲ್ಲಿ ಸರ್ವೆ ನಂಬರ್ 18ರಲ್ಲಿ 353 ಎಕರೆ 27 ಗುಂಟೆ ಸ್ವತ್ತು ಅದು ಸಮಾನವಾಗಿ 2 ಗ್ರಾಮಗಳಿಗೆ ಹಿಂದೆ ಕಾನೂನು ರೀತಿ ವಿಭಜನೆ ಮಾಡ್ಕೊಂಡಿರ್ತಾರೆ. ವಾಜರಳ್ಳಿ ಗ್ರಾಮಕ್ಕೆ ಮತ್ತು ತಲಗಟ್ಪುರ ಗ್ರಾಮಕ್ಕೆ ಸಮಾನವಾಗಿ ಅದನ್ನು ವಿಭಜನೆ ಮಾಡ್ಕೊಂಡಿರ್ತಾರೆ. ಆ 2 ಪ್ರದೇಶಗಳ ಮಧ್ಯಭಾಗದಲ್ಲಿ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಬಂಡೆ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಇರ್ತದೆ. ಕಾನೂನು ರೀತಿಯಲ್ಲಿ ಆ ಸರ್ಕಾರಿ ಬಂಡೆಯನ್ನು ಗಣಿಗಾರಿಕೆ ಮಾಡಲಿಕ್ಕೆ ಕಳೆದ 10 ವರ್ಷಗಳಿಂದ ಅನುಮತಿ ಪಡ್ಕೊಂಡು ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಅದನ್ನು ಗಣಿಗಾರಿಕೆ ಮಾಡಿರ್ತಾರೆ. 70 ರಿಂದ 80 ಅಡಿ ಆಳವಾದ್ದರಿಂದ ಆ ಗಣಿಗಾರಿಕೆಗೆ ಅದನ್ನು ನಿಲ್ಲಿಸಿ ಅದನ್ನು ಹಾಗೆ ಬಿಟ್ಕೊಂಡಿರ್ತಾರೆ. ಅಲ್ಲಿ ಹಳ್ಳ ಬಿದ್ದಿದ್ದಂಥ ಪ್ರದೇಶದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ತುಂಬಿಕೊಂಡು ಅದು ಕೆರೆಯಂತೆ ಆಗಿರ್ತದೆ. ಈ ಒಂದು ಅಮೂಲ್ಯವಾದಂಥ ಸ್ವತ್ತಿನ ಮೇಲೆ ಕಣ್ಣಾಗದಂಥ ಪ್ರಭಾವಿ ಸರ್ಕಾರಿ ನೆಲೆಗಳು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ರಾಜ್ಯ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ನೆರವಿನಿಂದ ಕೋಟ್ಯಾಂತರ ರೂಪಾಯಿ ಮೊತ್ತದ ಭ್ರಷ್ಟಾಚಾರವನ್ನು ನಡೆಸಿ ಆ ಒಂದು ಸ್ವತ್ತನ್ನು ತಮ್ಮದನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಈಗಾಗಲೇ ಬಹುತೇಕ ಯಶಸ್ವಿ ಆಗಿದ್ದಾರೆ. ಅದ್ರ ಜೊತೆಗೇ ಇನ್ನೂ 800 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ 35 ಎಕರೆ 41 ಗುಂಟೆ 35 ಎಕರೆ 27 ಗುಂಟೆ ಸ್ವತ್ತು ಎಲ್ಲಿದೆ ಅಂತೇಳಿ ಇಲ್ಲಿ ತನಕ ಪತ್ತೆ ಹಚ್ಚಕ್ಕಾಗ್ತಿಲ್ಲ. ಅದನ್ನು ಕೂಡ ಸೇರಿಸಿ ಕಬಳಿಸಿರುವಂಥ ಅವಕಾಶಗಳು ಜಾಸ್ತಿ ಇದೆ. ಈ ಒಂದು 8 ಎಕರೆ ವಿಸ್ತೀರ್ಣದ ಈ ಸರ್ಕಾರಿ ಬಂಡೆನ ಹಂತವಾಗಿ ಡೆಮಾಲಿಷನ್ ಬಿಲ್ಡಿಂಗಲ್ಲಿರ್ತಕ್ಕಂಥ ಡೆಬ್ರೀಸ್ನ ತುಂಬಿಸಿ, ಮಣ್ಣನ್ನು ತುಂಬಿಸಿ ಅದನ್ನು ಸಮತಟ್ಟು ಮಾಡಿ ಅಲ್ಲಿ ಇವತ್ತು 4 ಮಂದಿ ಪ್ರಭಾವಿಗಳಿಗೆ 3 ಮಂದಿ ಪ್ರಭಾವಿಗಳಿಗೆ ಅದನ್ನು ಒಂದು ದಾಖಲೆಗಳನ್ನು ಮಾಡಿ ಪೋಡಿಯನ್ನು ಮಾಡೋ ಮೂಲಕ ದೊಡ್ಡ ಕಾನೂನು ಬಾಹಿರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಪೋಡಿ ದುರಸ್ತು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ 2006ರ AT ರಾಮಸ್ವಾಮಿ ಆಯೋಗದ ವರದಿಯಲ್ಲಿ ಏನು ಎಲ್ಲ ಹೋಬಳಿಗಳಿಗೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 240 ಹೋಬಳಿಗಳಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳಿಗೆ ಸ್ಪಷ್ಟವಾದಂಥ ನಕ್ಷೆ ಮತ್ತು ವರದಿಯನ್ನು ಕೊಟ್ಟಿರೋದ್ರಿಂದ 2006ರ ಮೇಲೆ ಯಾವುದೇ ಸರ್ಕಾರಿ ಸ್ವತ್ತುಗಳಿಗೆ ಪೋಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಆಗಿದ್ದು ಕೂಡ ತಾವು ಭಯಭೀತ ರಾಜಾರೋಷವಾಗಿ ಒಂದು JDLR ಅಂದರೆ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳಿ ಇರುವಂಥ ಲ್ಯಾಂಡ್ ರೆಕಾರ್ಡ್ಸ್ ಭೂ ದಾಖಲೆಗಳ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನಿಸಾರ್ ಅಹಮದ್ ಅವರು, ಹಾಗೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಸಚಿನ್ ಅವರು, ಹಾಗೆ ತಹಸೀಲ್ದಾರ್ ಆಗಿದ್ದಂಥ ಶ್ರೀನಿವಾಸ್ ಅವರು, ವಿಶೇಷ ತಹಸೀಲ್ದಾರ್ ಆಗಿದ್ದಂಥ ನಾಗರಾಜ್ ಅವರು, ಹಾಗೆ ಉಪವಿಭಾಗಾಧಿಕಾರಿಯಾಗಿದ್ದಂಥ ಅತ್ಯಂತ ಪರಮ ಭ್ರಷ್ಟ ಅಧಿಕಾರಿ ಅಂತ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರಜನಿಕಾಂತ್ ಅವರು, ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕು ದಕ್ಷಿಣ ತಾಲೂಕು ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ರಾಜಸ್ವ ನಿರೀಕ್ಷಕರಾಗಿರ್ತ ಕೆಲಸ ಮಾಡ್ತಾ ಇರ್ತಕ್ಕಂಥ ನವೀನ್ ಅಂತ,
ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ್ ಗೌಡ ಪಾಟೀಲ್ ಇವರೆಲ್ಲ ಸೇರಿ ಮಂಜುನಾಥ್ ಅಂತ ಒಬ್ಬ ಅವರ ಶ್ರೀಮತಿ ಆರ್ ಶೋಭಾ ಮಂಜುನಾಥ್, ಹಾಗೆ ಉಮೇಶ್ ಬಾಬು ಮತ್ತು ಅವರ ಶ್ರೀಮತಿ ಜಲಜಾ ದಾಸು, ಹಾಗೆ ರಾಘವೇಂದ್ರ BK ರಾಘವೇಂದ್ರ ಅನ್ನೋ ಒಬ್ಬ ಪ್ರಭಾವಿ ಸರ್ಕಾರಿ ನೆಲಗಳ್ಳರ ಪಾಲಿಗೆ ಈ ಸ್ವತ್ತನ್ನು ಪಾಣಿ ಮಾಡಿಕೊಡೋದ್ರ ಜೊತೆಗೆ ಪೋಡಿಯನ್ನು ಮಾಡಿ ಅವರಿಗೆ ಒಂದು ಭೂ ಪರಿವರ್ತನೆ ಆದೇಶಕ್ಕೂ ಕೂಡ ಅವರು ಅನುಮತಿಯನ್ನು ಕೊಡಿಸುವಂಥ ಗುರುತರವಾದಂಥ ಗಂಭೀರವಾದಂಥ ಈ ಸರ್ಕಾರಿ ನೆಲಕಂಬಳಿಕೆ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಸಂಪೂರ್ಣ ದಾಖಲೆಗಳ ಸಹಿತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೀನಿ. ಇವತ್ತು ರಾಜೇಂದ್ರ ಕುಮಾರ್ ಕಟಾರಿ ಅವರು ನನ್ನ ದೂರಿನ ಮೇಲೆ ತಕ್ಷಣ ರೀಜನಲ್ ಕಮಿಷನರ್ಗೆ ಅಂದರೆ ಪ್ರಾದೇಶಿಕ ಆಯುಕ್ತರಿಗೆ ಇದನ್ನು ತನಿಖೆ ಮಾಡಿ ಈ ಕೂಡಲೇ ಕ್ರಮ ತಗೋಬೇಕು ಮತ್ತು ಈ ಸ್ವತ್ತನ್ನು ಸರ್ಕಾರದ ವಶಕ್ಕೆ ತಗೊಳ್ಳೋದಕ್ಕೆ ಕಾನೂನು ರೀತಿ ಇಮ್ಮಿಡಿಯೇಟಾಗಿ ನೀವು ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಜಿಲ್ಲಾಧಿಕಾರಿಗಳಿಗೆ ರೂಲ್ ನಂಬರ್ 95 ಅಡಿಯಲ್ಲಿ ತಕ್ಷಣ ಕ್ರಮ ತಗೊಂಡು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಇದು ಭೂ ಪರಿವರ್ತನೆ ಆದೇಶ ಏನಿದೆ ಅದನ್ನು ಹಿಂಪಡ್ಕೋಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಅವರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮದ ಸಹಾಯದಿಂದ ನನಗೆ ಇವತ್ತೇ ದೂರು ಕೊಟ್ಟ ಸಂದರ್ಭದಲ್ಲಿ ಸಿಕ್ಕಿದೆ ಅಂತ ಹೇಳೋಕ್ಕೆ ಭಾಳ ಸಂತೋಷವಾಗುತ್ತೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಕಂದಾಯ ಸಚಿವರು ಕೂಡ ಸಂಪೂರ್ಣ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಈ ಒಂದು ಹಗರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಮತ್ತು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರು 4 ಜನ ಇದ್ದಾರೆ, ಮಂಜುನಾಥ್, ಶೋಭಾ ಮಂಜುನಾಥ್, ಜಲ್ಜಾ ದಾಸು, ಉಮೇಶ್ ಬಾಬು ಮತ್ತು BK ರಾಘವೇಂದ್ರ, ಇವರ ಹಿಂದೆ ಇರತಕ್ಕಂಥ ನಿಜವಾದಂಥ ಗೋಮುಖ ವ್ಯಾಘ್ರಗಳು ಯಾರು ಅನ್ನೋದು ಪತ್ತೆ ಹಚ್ಚೋ ಸಂಬಂಧ ಮತ್ತು ಈ ಸ್ವತ್ತನ್ನು ಅಮೂಲ್ಯ ಸ್ವತ್ತನ್ನು ಈ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಮತ್ತು ಹಾಗೆ 35 ಎಕರೆ 11 ಗುಂಟೆ ಸ್ವತ್ತು ಏನು ಎ ಖರಾಬು ಬಿ ಖರಾಬ್ ಇದೆ ಅದನ್ನು ಕೂಡ ತಕ್ಷಣ ಪತ್ತೆ ಹಚ್ಚಿ ಅದನ್ನು ಸರ್ಕಾರದ ವಶಕ್ಕೆ ತೊಗೊಂಡು ಒಟ್ಟು 800 ಕೋಟಿ ಮೌಲ್ಯದ 35 ಎಕರೆ 11 ಗುಂಟೆ ಎ ಖರಾಬು ಬಿ ಖರಾಬು ಹಾಗೆ ಈಗ ಕಬಳಿಸಿರ್ತಕ್ಕಂಥ 8 ಎಕರೆ ವಿಸ್ತೀರ್ಣದ 200 ಕೋಟಿ ಮೌಲ್ಯದ ಸ್ವತ್ತನ್ನು ಸರ್ಕಾರದ ವಶಕ್ಕೆ ತಗೊಳ್ಳುವಂಥ ಸಂಬಂಧ ಕೂಡಲೇ ಕ್ರಮ ತಗೋಬೇಕು ಅಂತ ನಾನು ಆಗ್ರಹ ಮಾಡಿದ್ದೇನೆ. ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ಹೇಳಿದಾಗೇ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಕೂಡಲೇ ನಮ್ಮ ದೂರಿನ ಮೇಲೆ ಅವರು ಒಂದು ತನಿಖೆಗೆ ಆದೇಶ ಮಾಡೋದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಭೂ ಪರಿವರ್ತನೆ ಆದೇಶವನ್ನು ಹಿಂಪಡೆಯೋದಕ್ಕೆ ಆದೇಶ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮಾಧ್ಯಮಕ್ಕೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರ 100ಕ್ಕೆ 100 ಇಷ್ಟು ಯಾಕೆ ಅಂತಂದರೆ ಕಾನೂನು ವಿರುದ್ಧವಾಗಿ 2006 ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಿ ಸ್ವತ್ತನ್ನು ಪೋಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅವಕಾಶನೇ ಇಲ್ಲ ಕಾನೂನು ರೀತಿಯಲ್ಲಿ ಅಂತ ಇದ್ದರೂ ಕೂಡ ಇವರು 2020 ಇನ್ನೊಂದು ವಿಷಯ ನಾನು ಹೇಳೋದು ಮರೆತೆ ಇದನ್ನು ಮಾಡಿರೋವಂಥದ್ದು. ಯಾಕೆ ಇಲ್ಲಿ ಏನು ಮಾಡಿದ್ದಾರೆ, ನಾನು ಈ 18ರಲ್ಲಿ ಸರ್ವೆ ನಂಬರ್ 18ರಲ್ಲಿ 8 ಎಕರೆ ಇತ್ತು, ಅದಕ್ಕೆ ಈ ಎಲ್ಲ ಕುಖ್ಯಾತ ಅಧಿಕಾರಿಗಳು ಸಚಿನು, ADLR ಸಚಿನು, JDLR ನಿಸಾರ್ ಅಹಮದ್, ಹಾಗೆ ತಹಸೀಲ್ದಾರ್ ಶ್ರೀನಿವಾಸು, ಹಾಗೆ ವಿಶೇಷ ತಹಸೀಲ್ದಾರ್ ನಾಗರಾಜು, ಉಪವಿಭಾಗಾಧಿಕಾರಿ ರಜನಿಕಾಂತ್ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ ಸರ್ವೆ ನಂಬರ್ 18/2ರ ತಲಗಟ್ಪುರ ಜಮೀನು, ಸರ್ವೆ ನಂಬರ್ 18/3ರ ವಾಜರಹಳ್ಳಿ ಜಮೀನಿನ ಮಧ್ಯೆ ಇರತಕ್ಕಂಥ ಸರ್ಕಾರಿ ಬಂಡೆಗೆ 18/36, 18/37, 18/38, 18/39 ಅಂತ ಹೊಸ ಸರ್ವೆ ನಂಬರ್ಗಳನ್ನು ಸೃಷ್ಟಿ ಮಾಡಿ ಪೋಡಿ ಮಾಡಿರ್ತಕ್ಕಂಥದ್ದು. ಯಾವ ಈ 4 ಜನರ ಹೆಸರಿಗೆ ಮಾಡಿದೆ ಅವರಿಗೆ 1955ರಲ್ಲೇ ತಲಗಟ್ಪುರ ಗ್ರಾಮಸ್ಥರು ಈ ಜಾಗದಿಂದ ಇವತ್ತೇನು ವಿವಾದಿತ ಜಾಗ ಇದೆ ಈ ಜಾಗದಿಂದ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರಿಟೈರ್ಮೆಂಟ್ ಆಫೀಸರ್ಸ್ ವಿಲೇಜ್ ಅಂತ ಏನಿದೆ ಆ ವಜ್ರಮುನೇಶ್ವರ ದೇವಸ್ಥಾನದ ಬಳಿ ನೈಸ್ ರಸ್ತೆಗೆ ಹೊಂದ್ಕೊಂಡಂಥ ಅಲ್ಲಿ ಈ ಸೊತ್ತಿರ್ತಕ್ಕಂಥದ್ದು ಅಲ್ಲಿನ ದಾಖಲೆಗಳನ್ನು ತೊಗೊಂಬಂದು ಈ ಪ್ರದೇಶದಲ್ಲಿ ಹೊಸ ಸರ್ವೆ ನಂಬರನ್ನು ಸೃಷ್ಟಿ ಮಾಡಿ ಈ ಒಂದು ಪ್ರದೇಶವನ್ನು ನುಂಗಾಕುವಂಥ ಒಂದು ಕೆಲಸವನ್ನು ಕಾನೂನು ಬಾಹಿರ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ನಾನು ಈಗಾಗಲೇ ಸಂಪೂರ್ಣ ದಾಖಲೆಗಳು ಸಹಿತ ನಾನು ಹೇಳಿದಾಗ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರಿಗೆ, ಹಾಗೆ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಅವರು, ಜಿಲ್ಲಾಧಿಕಾರಿಗಳಿಗೆ ಮತ್ತು ADGP, IGP, ಲೋಕಾಯುಕ್ತ ಅವರಿಗೆ ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಟ್ಟಿದ್ದೀವಿ. ಯಥಾ ಪ್ರಕಾರ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಹಾಗಾಗಿ ನೀವು ಕಳೆದ ಬಾರಿ ಕೂಡ ನೇರವಾಗಿ ಹೇಳಿದ್ದೆ, ಯಾಕಂದರೆ ಅವರು ನೇರವಾಗಿ ಪಾಲ್ಗೊಂಡಿದ್ದರು ಅವರ ಹಿಂಬಾಲಕರೇ. ಅದು ಇದರಿಂದ ಕೂಡ ಪ್ರಭಾವಿ ರಾಜಕಾರಣಿ ಇರೋದಂತೂ 100ಕ್ಕೆ 100 ಸತ್ಯ. ಹಾಗಾಗಿ ಅದು ಬರಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗ ಇದನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡಿದ್ದೆ. ಇಲ್ಲ, ಮಂಜುನಾಥ್ ಮತ್ತು ಶೋಭಾ ಮಂಜುನಾಥ್ ಅವರಿಬ್ಬರು ಆದರೆ ಅವರು ಇಲ್ಲಿ ಇವ್ರ ಮೇಲೆ ಸರ್ಕಾರಿ ನೆಲಕಬಳಿಕೆಗೆ ಸಂಬಂಧಪಟ್ಟಾಗ ಇವತ್ತು ದಾಖಲಾಗಿರುವಂಥ ಅದು ಸೇರಿದ್ರೆ ಒಟ್ಟು 4 ಭೂ ಕಬಳಿಕೆ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿರ್ತಕ್ಕಂಥದ್ದು. ಇವರು ಕಾರ್ಪೊರೇಟರ್ ಅಲ್ಲ, ಆದರೆ ಇವ್ರ ಹಿಂದೆ ಪ್ರಭಾವಿ ರಾಜಕಾರಣಿ ಇರೋದಂತೂ ಸತ್ಯ. ನಾನು ನೇರವಾಗಿ ಗೊತ್ತಾಗಿದ್ದು ಹೌದೌದು ಸ್ಥಳೀಯರು ಇಲ್ಲ, ಇದು ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಜಾಗ ಇರುವಂಥದ್ದು. ಇವರು ಅವ್ರ ಜೊತೆಗಿರುವಂಥ ಭಾವಚಿತ್ರಗಳು ನನಗೆ ಸಿಕ್ಕಿಲ್ಲ, ಅದನ್ನು ಪತ್ತೆ ಮಾಡ್ತಾ ಇದ್ದೀನಿ. ಹಾಗೆ ಇದ್ದಿದ್ರೆ ನಾನು ತಕ್ಷಣ ನೇರವಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಆದರೆ 100ಕ್ಕೆ 100 ಆಡಳಿತ ಪಕ್ಷದ ಪ್ರಭಾವಿ ನಾಯಕರ ಕೃಪಾಶೀರ್ವಾದ ಇರೋದ್ರಿಂದನೇ ಇವರು ಇಷ್ಟೆಲ್ಲ ಕಾನೂನು ಬಾಹಿರವಾದಂಥ ಕಾರ್ಯ ಇದ್ರೂ ಕೂಡ ನೇರವಾಗಿ
ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸ್ವತ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಈ ಜಾಗದಲ್ಲಿ ತೊಗೊಂಬಂದು ಹೊಸ ಸರ್ವೆ ನಂಬರ್ 4 ಸರ್ವೆ ನಂಬರ್ನ ಸೃಷ್ಟಿ ಮಾಡಿ 200 ಕೋಟಿ ಮೌಲ್ಯದ ಸ್ವತ್ತನ್ನು ಮಾಡಿರ್ತಕ್ಕಂಥದ್ದು. ಒಂದು ಜಿಲ್ಲಾಧಿಕಾರಿಗಳು ಇವತ್ತು ನನಗೆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ದು, ಆ 35 ಎಕರೆ 11 ಗುಂಟೆಯನ್ನು ಪತ್ತೆ ಮಾಡಲಿಕ್ಕೆ ಅಂತಲೇ ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿದ್ದೀನಿ ಅಂತ ಕೂಡ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ ನನಗೆ ರಾಜೇಂದ್ರ ಕುಮಾರ್ ಕಟಾರಿ ಅವ್ರ ಬಗ್ಗೆ ತುಂಬ ನನಗೆ ಭರವಸೆ ಇದೆ. ಯಾಕಂದರೆ ಅವರು ಪ್ರಾಮಾಣಿಕ ಮತ್ತು ಲವಲೇಶ ಕಾಸಿನ ಕವಡೆಯಷ್ಟು ಅವರು ಭ್ರಷ್ಟಾಚಾರದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ಬಗ್ಗೆ ಯಾವುದೇ ಆರೋಪಗಳಿಲ್ಲ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇದೆ. ನಮ್ಮ ಸಮಕ್ಷಮದಲ್ಲಿ ಅವರು ತನಿಖೆಗೆ ಆದೇಶ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಅವ್ರ ಬಗ್ಗೆ ನನಗೆ ಭರವಸೆ ಅವನ್ನು ಹುಟ್ಟಾಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.